ರಾಧಾ ವಲ್ಲಭ ದೇವಕಿ ಸುತ ಅಂದ್ರೆ ಶ್ರೀಕೃಷ್ಣ. ನಾಡಿನೆಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸಡಗರದಿಂದ ಆಚರಿಸಲಾಯಿತು. ದೇಗುಲಗಳಲ್ಲಿ ವಿಶೇಷ ಪೂಜೆ ನಡೆದ್ರೆ ಚಿಣ್ಣರು ಕೃಷ್ಣ ಮತ್ತು ರಾಧೆ ವೇಷ ತೊಟ್ಟು ಗಮನ ಸೆಳೆದ್ರು. ಬಾಲಕೃಷ್ಣನಿಗೆ ಬೆಣ್ಣೆ ಅಲಂಕಾರ, ಗೋಪಿ ವಲ್ಲಭನಿಗೆ ವಿಶೇಷ ಆರತಿ, ಭಕ್ತರಿಂದ ವಿಶೇಷ ಪೂಜೆ, ಎಲ್ಲೆಲ್ಲೂ ಹರೇ ಕೃಷ್ಣ ಹರೇ ಕೃಷ್ಣ. ಹೌದು, ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಡಗರ ಮನೆ ಮಾಡಿತ್ತು. ಕೋಲಾರದ ಕಿಲಾರಿಪೇಟೆಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇಗುಲದಲ್ಲೇ ವಿಶೇಷ ಪೂಜೆ ನಡೆಯಿತು. ಸಾವಿರಾರು ಭಕ್ತರು ಮುರಾರಿಯ ದರ್ಶನ ಪಡೆದ್ರು. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮಳೂರಿನ ಅಪ್ರಮೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮನೆ ಮಾಡಿತ್ತು. ಕೃಷ್ಣನ ವಿಗ್ರಹಕ್ಕೆ ಬೆಣ್ಣೆ ಅಲಂಕಾರ ಮಾಡಲಾಗಿತ್ತು. ಬೆಣ್ಣೆ ನಗರಿ ದಾವಣಗೆರೆಯಲ್ಲೂ ಮಕ್ಕಳು ಕೃಷ್ಣ ಮತ್ತು ರಾಧೆಯ ವೇಷದಲ್ಲಿ ಸಂಭ್ರಮಿಸಿದ್ರು. ಬಾಗಲಕೋಟೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಕೃಷ್ಣಾ ನದಿ ತೀರದಲ್ಲಿ ಹೊಂಬೆಳಕಿನ ಕೃಷ್ಣಾರತಿ ಮಾಡಿದ್ರು. ಊರಲ್ಲಿ ಶೋಭಾಯಾತ್ರೆ ಜೊತೆಗೆ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ರಾಮನಗರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬಟ್ಟೆ ಅಂಗಡಿಯಲ್ಲಿ 30% ಆಫರ್ ಇತ್ತು. ಹೀಗಾಗಿ ರೇಷ್ಮೆ ಸೀರೆ ಖರೀದಿಗೆ ಮಹಿಳೆಯರು ಮುಗಿಬಿದ್ದಿದ್ರು. ಇನ್ನು ಬೆಳಗಾವಿಯಿಂದ ಕೃಷ್ಣನ ದೇಗುಲವಿರೋ ಉತ್ತರ ಪ್ರದೇಶದ ದ್ವಾರಕಕ್ಕೆ ತೆರಳುತ್ತಿದ್ದವರಿಗೆ ಶಾಕ್ ಆದಿತ್ತು. ಟೇಕ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಯೂಟರ್ನ್ ಆಯಿತು. ಹೀಗಾಗಿ ತುರ್ತು ಭೂಸ್ಪರ್ಶ ಮಾಡಿತು. ಈ ವೇಳೆ ಫ್ಲೈಟ್ನಲ್ಲಿದ್ದ ಪ್ರಯಾಣಿಕರು ಆಘಾತಗೊಂಡಿದ್ರು. ಬ್ಯೂರೋ ರಿಪೋರ್ಟ್ TV9.